ಕೋಟೆ ಎಲ್ಲಿತ್ತು? ಕರ್ನಾಟಕದಲ್ಲಿ ತಾನೇ ಇರೋದು. ನಮಗೆ ತಾನು ನೀರು ಬೇಕಾಗಿರೋದು. ನಮಗೆ ನೀರು ಬಿಡದೆ ನೀವು ICICI ಯಾವ್ಯಾವುದೋ ಟೀಮು ಅಂತಂದ್ರೆ ಬೇರೆ ಇನ್ಯಾರಿಗೂ ಹೋಗಿಲ್ವಲ್ಗೆ. ಇಲ್ಲಿ ಗಂಟೆ ಡ್ಯಾಮು ಸೋರ್ತಿತ್ತಲ್ಲ, ಅದಕ್ಕೆ ಮಾಡಿದ್ರಿ ಇಲ್ಲಿ ಗಂಟೆ ಇದ್ದ ಮಾಡ್ತೀರಿ ಎಲ್ಲವ. ಈಗ ಎಚ್ಚರವಾದ್ರೆ ಈಗ ಮಲಗಿದವರೆಲ್ಲ ಈಗ ಎತ್ತರಿ ಅಂತ. ಯಾಕೆ ಮಂಡ್ಯದಲ್ಲಿ ನೀರು ಬಿಟ್ರಲ್ಲ ನಾಲೆಗಳಿಗೆ, ಈಗ ನಿಮ್ಗೆ ಎಚ್ಚರವಾಯ್ತಾ ಇಲಾಖೆಯವ್ರಿಗೆ? ನಿಮ್ಮ ಚೀಫ್ ಇಂಜಿನಿಯರ್ಗೆ ಫೋನ್ ಮಾಡಿ ಕೇಳಿ, ಈ ನಾಲೆಗಳಿಗೆ ಇವತ್ತು ನೀರು ಬಿಡಬೇಕು ಅಂತ. ಯಾವುದು ನೀರು ಯಾರ್ದು? ನೀರು ನಮ್ಮದು ತಾನೆ. ಡ್ಯಾಮ್ ಯಾರ್ದು? ರೈತರದೇ ತಾನೆ. ನೀರು ಬಿಡೋಕೆ SC ಮಾದೇವಪ್ಪನ ಸಿದ್ದರಾಮಯ್ಯನ ಕೇಳ್ಕೊಂಡು ಅವ್ರ ದೊಡ್ಡ ನಾಯಕರು ಕೇಳ್ಕೊಂಡು ನೀರು ಬಿಡ್ತೀವಿ ಅಂತಂದ್ರೆ ಆ ದೊಡ್ಡ ನಾಯಕರು ಮುಖ್ಯಮಂತ್ರಿ ಸ್ಥಾನಕ್ಕೂ ಅದಕ್ಕೂ ಓಡಾಡ್ತಾವ್ರೆ. ಇಲ್ಲಿ ನೀರು ಯಾರಪ್ಪ ಕೊಡೋರು? 1.5 ಇಂಚ್ ನೀರು ಬರ್ತಾವೆ, ಅರ್ಧ ಇಂಚ್ ನೀರು ಬರ್ತಲ್ಲ. ಇಲ್ಲಿ ನಾವು ಬಾಳೆ ಹಾಕಿವಿಲ್ಲ, ಕಬ್ಬು ಹಾಕಿವಿಲ್ಲ, ತೆಂಗು ಒಣಗ್ತಾ ಅದಲ್ಲ, ತೆಂಗೊಂದು ಟೋಪಿ ಬಿದ್ದೋಯ್ತಾ ಅದಲ್ಲ. ನೀವು ಎಳ್ನೀರು ಕುಡಿತಿರಲ್ಲ. ಮಧ್ಯಾಹ್ನ ದೋಸೆ ಬಿಸಿಲು ಬಂತು ಅಂತ, ಬಿಸಿಲಾಯಿತು ಅಂತ ಮೊಟ್ಟೆ ತಿಂತೀರಿ, ಸಕ್ಕರೆ ಹಾಕೊಂಡು ಹಾಲು ಕುಡಿತೀರಿ. ಇದಕ್ಕೆಲ್ಲ ಎಲ್ಲಿಂದ ಬಂದದು? ಅಲ್ಲಿ ಬೆಳೆದ ತಾನೇ ಬರೋದಿಲ್ಲ. ಈ ಡ್ಯಾಮ್ ಸೇಫ್ಟಿ ನೋಡಬೇಡಿ ಅಂತ ಹೇಳಲ್ಲ ನಾವು. ಡ್ಯಾಮ್ ಸೇಫ್ಟಿನೂ ಬೇಕು, ನಮಗೂ ಬೇಕು ನೀರು. ತಮಿಳ್ನಾಡಿಗೆ ಏನಾದ್ರು ಚುನಾವಣೆ ನೀರು ಬಿಡೋಕೆ ಮಡಿಕೊಂಡಿದ್ರೆ ನೀವು 74 ಅಡಿ ನೀರಿಗೆ ಎಷ್ಟಿದೆ ರೀ ನೀರು? ನಮ್ಗೆ ನಿಮ್ಮ TMC ಇಂಗ್ಲೀಷ್ ಬೇಡ ಮರ, ಅಡಿಲಿ ಹೇಳು ಮರ, ಅಡಿಲಿ ಅಡಿ ಇಲ್ವೇನ್ರಿ? ಇದೇನ್ರಿ ಇದು? ಆ ಅಡಿಯಲ್ಲಿ ಹೇಳ್ರಿ, ಎಷ್ಟು ಅಡಿ ಇದೇನ್ರಿ? ತೋಕೊಂಬರ್ಬೇಕಾದ್ರೆ ಸಂಬಳ ನೀವು 31ನೇ ತಾರೀಕು ಕರೆಕ್ಟಾಗಿ ಹಾಕತ್ತೀರಿ ಲೆಕ್ಕಕ್ಕೆ, ಅಕೌಂಟ್ಗೆ ATM ತಗೊಂಡ್ಬಿಡ್ತೀರಿ ದುಡ್ಡೀಗ. ಡ್ಯಾಮ್ಲಿ ನಿಮ್ಮ ಡ್ಯಾಮ್ಲಿ ನಿಮ್ಮ ಇಲಾಖೆಲಿ ನಿಮ್ಮ ಮಂಡಳಿ ಬರ್ತಕ್ಕಂಥ ಟೆಕ್ನಿಕಲ್ ಅಂತ ಇವ್ರು ಟೆಕ್ನಿಕಲ್ಲು, ಇದೆಲ್ಲ ಟೆಕ್ನಿಕಲ್ಲು. ಅಡಿಲಿ ಹೇಳ್ಬೇಕು, ಅದು ಟೆಕ್ನಿಕಲ್ಲು. ಎಷ್ಟಿದೆ ನೀರು ರೇ? TMC ಮಡಗಣ ನೀನು ನನಗೆ ಹೇಳಪ್ಪ. ನೀನು ಅಡಿಲಿ ಎಷ್ಟಿದೆ ಅಣ್ಣ? ನೀನು ಟೆಕ್ನಿಕಲ್ ಅಂದ್ರೆ ಏನು? ಟೆಕ್ನಿಕಲ್ಲು ಏನು ಸಾಹೇಬ್ರೆ? ನಿಮ್ಮ ಕೈ ಮುಗಿದು ನೋಡ್ತೀನಿ. ನೀರು ಎಷ್ಟಿತ್ತು? ನೀವು TMC ತಮಿಳ್ನಾಡು ಸ್ಟಾಲಿನ್ಗೆ ಹೇಳ್ರಿ. ಯಾಕೆ ಹೇಳ್ಬೇಕು ಗೊತ್ತಾ? ಚುನಾವಣೆ ಬರ್ತಲ್ಲ, ಇಷ್ಟು TMC ಅದ, ಕದ್ದು ಮಡಗಿವಪ್ಪ ನಾವು ರೈತರಿಗೆ ನೀರು ಬಿಡದೆ ಇಲ್ಲಿ ಕರ್ನಾಟಕದಲ್ಲಿ, ನಿನಗೆ ಒಳಗೆ ಬಿಟ್ಕೊಡ್ತೀವಿ ರಾತ್ರಿನಾಗ ಸುಭಾಷ್ ಪೋವರ್ಲಿ ಅಂತ ನೀವು ಹೇಳ್ಬೇಕು. ಟೆಕ್ನಿಕಲ್ ಆಫೀಸರ್ ಆಗಿ TMCಲಿ ದೊಡ್ಡ ಲೀಟರ್ ಹಳೆಯೋದು ಗೊತ್ತು, 1 ಅಡಿ ಹಳೆಯೋದು ಬರಲ್ಲ ಅಂದ್ರೆ ಹೆಂಗೆ? ಸಂಬಳ ಹೆಂಗೆ ತಗೋತೀರಿ ನೀವು? ಇಂಥವ್ರಿದ್ರೆ ಕಣ್ರಿ ನಮ್ಗೆ ನೀರು ಬರ್ತಾ ಇಲ್ಲ. ನಿಮ್ಮ ಚೀಫ್ ಇಂಜಿನಿಯರ್ ಇಲ್ವಾ? ಮಾತಾಡಿ ಕೇಳಿ, ಎಷ್ಟು ಅಡಿ ಇತ್ತು ಅಂತ ಕೇಳಿ ಫಸ್ಟ್ ಚೀಫ್ ಇಂಜಿನಿಯರ್ನಿಗೆ. ನೀವೇ ಕೇಳ್ಬೇಕೀಗ, ಹಾಗಾದ್ರೆ ನಿಮ್ಗೆ ಗೊತ್ತಾಗೋದು. ಅವ್ರನ್ನೇ ಫೋನ್ ಮಾಡಿ ನಮ್ಮಲ್ಲಿ ಎಷ್ಟು ಅಡಿ ನೀರಿತ್ತು ಅಂತ ಕೇಳಿ. ಸುಮ್ಮನೆ ಬರ್ದೆ ಪುಸ್ತಕ ಹಿಡ್ಕೊಂಬಂದ್ಬಿಟ್ಟು ಇಲ್ಲಿ ಸಂಬಳ ತಗೊಂಡ್ಬಿಟ್ಟೋದ್ರ ಅದ್ದ. ಪೊಲೀಸ್ನವ್ರು ಕರ್ಕೊಂಬಂದ್ಬಿಡ್ತೀರಿ, ಬಾಕಲು ತಗೋತಾರ, ಒಳಗೆ ಗುಂಡಾಗಕ್ಕೆ ಬಂದ್ವ ನಿಮ್ಗೆ. ಜೋರ ಮಾತಾಡಿ ಬಾ ಸಾಹೇಬ್ರೆ. ಸಂಬಳ ತಗೋತಿದ್ರಿ ಅಲ್ಲ, ಜೋರಲ್ಲ ಸರ್, ವಾಸ್ತವತೆ ಕೇಳ್ತಾ ಇರೋದು ನಾವು. ಮಂತ್ರಿ MLAಗಳಿಗೂ ಈ ಮಟ್ಟಿಗೆ ಹೇಳಿದ್ರೆ ನಾವು ಒಪ್ಕೋತೀವಪ್ಪ. ಗುಲಾಮ್ಗಿರಿಲಿ ನೀರಿನ ಬಾಟಲ್ ತಗೊಂಡು ನಿಂತ್ಕೊತೀರಿ ಬಾಕಲ್ ತೆಗಿಯಕ. ಜಿಲ್ಲಾ ಮಂತ್ರಿಗಳು ಮುಖ್ಯಮಂತ್ರಿ ಬಂದ್ರೆ ಬೂಟ್ ಹಾಕ್ತಿದ್ದಾರೆ ಹೋಗಿ ಅವ್ರದ ನೀರಿನ ಬಾಟ್ಲಿ ಇಟ್ಕೊಂಡು. ಮೀನು ಕೋಳಿ ಎಲ್ಲರೂ ತಗೊಂಡ್ ಮಡಗ್ತೀರಿ ಅವ್ರ ಕೈಬಿಲಿ. ನಾವೇನಾದ್ರು ಊಟ ಕೇಳಕ್ ಬಂದಿವ್, ನಿಮ್ಮ ನೀರ್ ಕೇಳಕ್ ಬಂದಿರೋದು ಕಣ್ರಿ. ಮಂತ್ರಿಗಳು MLA ಅಧಿಕಾರಿಗಳು ಬಂದ್ರೆ ಬಾಡೂಟ ಮಾಡಿಸ್ಕೊಂಡು ಹೋಗ್ತೀರಿ, ಬಿರಿಯಾನಿ ಮಾಡಿಸ್ಕೊಂಡು ಹೋಗ್ತೀರಿ. ನಾವೇನೋ ಬಿರಿಯಾನಿ ಕೊಡಿವ ನಿಮ್ಮ ನೀರು ಕುಡಿಯೋ ನೀರು ಕೇಳಕ್ಕೆ. ನಮ್ಮ ನೀರು ನಾಲೆಗಳ ನೀರು ಬಿಡಿ, ಕೆರೆಗೆ ನೀರು ಬಿಡ್ರಿ, ಜಾನುವಾರುಗಳಿಗೆ ಎಲ್ಲ ಅಯ್ಯೋದಕ್ಕೂ ಬರ್ತವ. ಪ್ರತಿ ತೀರ್ತಕ್ಕಂಥದ್ದು ಸಂಕ್ರಾಂತಿ ಟೈಮಲ್ಲಿ ನೀರು ಬಿಡ್ತಿಲ್ವ ನೀವು? ಯಾಕೆ ಬಿಡಲಿಲ್ಲ ಈ ಸಾರಿ? DK ಶಿವಕುಮಾರ್ ಅವರು ತಮಿಳ್ನಾಡು ಸ್ಟಾಲಿನ್ ಕೈಲಿ ಫೋನ್ ಮಾಡಿಸ್ಬಿಟ್ಟಿದ್ದಾನ. ಸಂಬಳ ಕೊಡೋರು ನಾವಪ್ಪ ನಿಮ್ಗೆ. ನಾವು ಕೊಡೋ ಸಂಬಳಕ್ಕೆ ನಮ್ಮ ನೀರು ಬಿಡಿ ಅಂತ ಕೇಳ್ತಾ ಇರೋದು. ನೀವು ಕೆಲಸ ಮಾಡದ ಕಾರಣಕ್ಕೆ ಈ ರೀತಿ ಕೆಲಸ ಮಾಡಿ ಅಂತ ನೀವು ಕೇಳಕ್ಕೆ ಬಂದಿರೋದು. ಹೇಳಿ, ಎಷ್ಟು ಅಡಿ ಇದ್ದು? 2000 ನಮ್ಗೆ 74 ಅಡಿ ಇರ್ತೀವಲ್ಲ. ಮದಪಡ 74 ಅಡಿ ಹೌದಾ? 74.5 ಅದೇನೋದು ಅರ್ಥ? ಈಗ ಅರ್ಥ ಆಯ್ತಾ ನಿಮ್ಗೆ? ಯಾವಿರ್ತಕ್ಕಂಥದ್ದು 84 ಅಡಿ. ಆ ಅಡಿನ ಕೇಳ್ತಾ ಇರೋದು 7000. ನೀವು ಹಗ್ಗ ಹಾಕಿ ನಿಂತ್ಕೊಳಕ್ ಹೋಗೋದಲ್ಲ. ನಿಮ್ಗೆ ಟೆಕ್ನಿಕಲ್ ಅಲ್ರಿ. ಸ್ವಲ್ಪ ಒಳಲಿ ನೀರು ಜಾಸ್ತಿ ಹೋಯ್ತಾ, ಬೆಳಗ್ಗೆ 5 ಗಂಟೆ ಕಡಿಮೆ ಆಯ್ತಾ? ಯಾಕಂದ್ರೆ ಗೊತ್ತು, ಅದೇ ಬಿಡಿಸಿನ ಕೆಲಸ
ನಾವೆಲ್ಲ ಸ್ಥಳೀಕ ನೀವು ಅದಪ್ಪಣ ಈಗ ನೀರು ಯಾವತ್ತು ಬಿಡ್ತೀರಿ ನನಗೆ ಯಾವತ್ತೇ ಇವತ್ತೆಷ್ಟು ಸದ ನಾವು 15 ಹೊತ್ತು ಮುಂದೆ ಕಬಿನಿ ಬರ್ಕೊಳಪ್ಪ ನೀವು ಕಬಿನಿ ವ್ಯಾಪ್ತಿ ನಾಲೆಗಳಿಗೆ 15ನೇ ತಾರೀಕಿಂದ ಕೆರೆ ಕಟ್ಟೆಗಳ ನೀರು ತುಂಬಿಸ್ತಕ್ಕಂಥದ್ದು ಕೊಳ್ಳೇಗಾಲದ ಭಾಗಕ್ಕೆ ಮತ್ತು ಅನೂರು ಭಾಗದಲ್ಲಿ ನಮ್ಮ ಈ ಭಾಗದಲ್ಲಿ ಯಳಂದೂರು ಭಾಗದಲ್ಲಿ ಸಂತೆಮಳ್ಳಿ ವ್ಯಾಪ್ತಿ ಮತ್ತು ಚಾಮರಾಜನಗರದ ಗುಂಡ್ಲುಪೇಟೆ ಚಾಮರಾಜನಗರ ಎಲ್ಲ ವ್ಯಾಪ್ತಿಯ ನಾಲೆಗಳ ಮುಖಾಂತರ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಕಬಿನಿಯಿಂದ 15ನೇ ತಾರೀಕಿಂದ ಇಷ್ಟು ನಾವು ನೀರು ಬಿಡ್ತೀವಿ ಅಂತೇಳಿ ಬರ್ಕೊಡಿ. ಹಾಂ ಮತ್ತು 15 ಕೊಡೋದು ಯಾವ್ದನ್ನ ಸುಳ್ಳನ್ನ ಈಗ ಸುಳ್ಳು ಬಿಟ್ರೇನ್ರಿ ನಮಗೆ ಬರ್ಕೊಡೆ ಪತ್ನಿ ಅವ್ರನ್ನೇ ಕೇಳ್ರಿ. ಅವ್ರು ನಿಜ ತಾನು ಹೇಳಿರೋದು ಸುಳ್ಳು ಹೇಳಿಲ್ಲ ತಾನೆ. ಮತ್ತು ನಿಜ ಹೇಳಿದ್ರೆ ನಿಜ ಬರೋಕೇನೋ ಬರ್ರಿ ತರಿಸಿ ಒಂದು ಲೆಟ್ರೇಟ್ ಬರ್ಕೊಡಿ. ಬರ್ರಿಪ್ಪ ಸುಮ್ಮನೆ ಆತ ಸುಳ್ಳು ಹೇಳ್ತೀರಿ ಬರ್ರಿ. ಸಿಹಿ ಇಲ್ದೇರೆ ಸಿಹಿಗೂ ಸಂಬಳ ಕೊಡೋರು ನಾವೇ, ನಿಮಗೂ ಸಂಬಳ ಕೊಡೋರು ನಾವೇ, ಮುಖ್ಯಮಂತ್ರಿಗೆ ಸಂಬಳ ಕೊಡೋರು ನಾವೇ. ರೈತರ ದುಡ್ಡು ಬೇಕ್ರಿ, ನಮ್ಮ ಟ್ಯಾಕ್ಸು ಇರೋ ಎಲ್ಲ ಟ್ಯಾಕ್ಸ್. ಇವ್ರು ಪೊಲೀಸ್ನವ್ರು ಇಲ್ಲಿ ಅಡ್ಲಾಕೊಂಡ್ರೆ ಇವ್ರು ಅಡ್ಲಾಂದ್ರೆ ಸಂಘ ಫೋನ್ ಮಾಡ್ಕೊಳ್ತಾರೆ ಏನಂತ, ಅಯ್ಯೋ ಮನ್ಸ ನೀ ಯಾಕಪ್ಪ ನಮ್ಗೆ ನೀರು ಬಿಡ್ತಿದ್ದಾವ, ನೀವು ಯಾಕೆ ಅಡ್ಲಾಕಿರಿ, ನೀವು ಅಡ್ಲಾಕ್ಬೇಡಿ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ. ನಿಮ್ಗೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ದರಿಂದ ಮೊದಲು 15ನೇ ತಾರೀಕಿಂದ ನೀರು ಬಿಡ್ತೀವಿ ಅಂದಮೇಲೆ ಬರ್ಕೊಡಕ್ಕೆ ಏನಾದ್ರು ತೊಂದರೆ ಇದೆಯಾ ಫೋನ್ ಮಾಡ್ರಿ. ಫೋನ್ ಇಲ್ವೇನ್ರಿ ಅವ್ರು ಫೋನಲ್ಲಿ ನಮಗೆ ಈ ಥರ ಹೇಳಿದ್ರೆ ಬರ್ಕೊಡಿ. ನೀವು ಫೋನ್ ಮಾಡಿ ಕೇಳಿದ್ರೆ ಏನು ಹೇಳಿದ್ರಪ್ಪ ಸತ್ಯ 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 ಅಲ್ವಾ, ಆ ಸತ್ಯನ ಬರ್ಕೊಡಿ. 15ನೇ ತಾರೀಕು ನೀರು ಬಿಡ್ತೀವಿ ಅಂತ ಹೇಳಿದ್ದೀವಿ, ಬಿಡ್ತೀವಿ ಅಂತೇಳಿ 15ನೇ ತಾರೀಕು ನೀರು ಬಿಡಲಿಲ್ಲ ಅಂದ್ರೆ 16 ಪಂಪ್ ಕುಟ್ಟಿ ಹಿಡ್ಕೊತೀವಿ. ಸ್ವಂತ ನಮ್ಮ ಗದ್ದೆ ನೀರು ಹೋಗೋದೇ ನಾವು ಸ್ವಂತ ಎಸ್ಕೊತಾ ಇರ್ತೀವಿ. ಸರ್ಕಾರದ ದುಡ್ಡಿಲ್ಲ ಸರ್. ರೈತರು ನಿಮ್ಗೆ ಆಫೀಸರ್ಗಳು ಫೋನ್ ಮಾಡಿದ್ರೆ ಅದೇನು ಫೋನ್ ಎತ್ತಲ್ಲ. ರೈತರೇ ಕೆಲಸ ಮಾಡ್ಕೋಬೇಕು. ನಾವು JCB ಇಲ್ಲಿ ನಾವು ಎತ್ತದ ಮೇಲೆ ಏನು ಮಾಡ್ತಾರೆ, ಒಂದು ತಿಂಗಳ ಕಳೆದು ಯಾರಿಗೆ SCB ಅನ್ನೋದು ಬರ್ಕೊಂಬನಿ ಬೇಕೇ ಬೇಕು.